ದಾಂಡೇಲಿ ನವರಾತ್ರಿ ಉತ್ಸವದಲ್ಲಿ ಇಂದು ಸಂಜೆ ರಾಷ್ಟ್ರ ಮಟ್ಟದ ಖ್ಯಾತಿಯ ಮಿಮಿಕ್ರಿ ಕಲಾವಿದ ಯೋಗಿ ಗೌಡ ಹಾಗೂ ಮ್ಯಾಜಿಷಿಯನ್ ಸೋಮು ಅವರಿಂದ ಕಾರ್ಯಕ್ರಮ. ಪ್ರಕಾಶ್ ಶೆಟ್ಟಿ ಮಾಹಿತಿ. ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ನಡೆಯುತ್ತಿರುವ ನವರಾತ್ರಿ ಉತ್ಸವದಲ್ಲಿ ಇಂದು ಭಾನುವಾರ ಸಂಜೆ 6 ಗಂಟೆಯಿಂದ ರಾಷ್ಟ್ರಮಟ್ಟದ ಖ್ಯಾತಿಯ ಹಾಗೂ ಜಿ ಕನ್ನಡ ವಾಹಿನಿಯ ಮಜಾ ಭಾರತ ಮತ್ತು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಕಲಾವಿದರಾದ ಮಿಮಿಕ್ರಿ ಯೋಗಿ ಗೌಡ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ನೀಡಿದ ಮ್ಯಾಜಿಷಿಯನ್ ಸೋಮು ಅವರಿಂದ ಜಾದೂ ಕಾರ್ಯಕ್ರಮ ನಡೆಯಲಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕೆಂದು ನವರಾತ್ರಿ ಉತ್ಸವ ಸಮಿತಿಯ ಇದರ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಅವರು ವಿನಂತಿಸಿದ್ದಾರೆ. ಅವರು ಇಂದು ಭಾನುವಾರ ಮಧ್ಯಾಹ್ನ ನವರಾತ್ರಿ ಉತ್ಸವ ಸಮಿತಿಯ ಕಾರ್ಯಕ್ರಮದ ಸ್ಥಳದಿಂದ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು. ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಸುನಿಲ್ ಹೆಗಡೆ ಅವರು ದೇವಿಯ ಆರಾಧನೆಯ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗುವಂತೆ ವಿನಂತಿಸಿದರು. ಸಮಿತಿಯ ಖಜಾಂಚಿ ಅಶುತೋಷ್ ಕುಮಾರ್ ರಾಯ್ ಅವರು ಅದ್ಭುತ ಕಲಾವಿದರುಗಳಿಂದ ಇಂದು ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದರು. ಈ ಸಂದರ್ಭದಲ್ಲಿ ನವರಾತ್ರಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಟಿ.ಎಸ್. ಬಾಲಾಮಣಿ ಹಾಗೂ ಸಮಿತಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. 4ನೇ ದಿನದ ನವರಾತ್ರಿ ಉತ್ಸವಕ್ಕೆ ನಾವು ಇವತ್ತು ಕಾಲಿಡ್ತಾ ಇದ್ವಿ. ಮಧ್ಯಾಹ್ನದ ಪೂಜೆಯನ್ನು ಮುಗಿಸಿ ಸಂಜೆಯ ಕಾರ್ಯಕ್ರಮಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದೇವೆ. ಮಾನ್ಯ ಮಾಜಿ ಶಾಸಕರಾಗಿರುವಂತಹ ಶ್ರೀಯುತ ಸುನಿಲ್ ಹೆಗಡೆ ಸರ್ ಇವತ್ತು ನಮ್ಮೊಂದಿಗೆ ಕೂತ್ಕೊಂಡಿದ್ದಾರೆ. ಮಧ್ಯಾಹ್ನದ ಪೂಜೆ ಹಾಗೂ ಸಂಜೆಯ ಕಾರ್ಯಕ್ರಮ ನಮ್ಮೊಟ್ಟಿಗೆ ಇರ್ತಾರೆ. ಇವತ್ತು ವಿಶೇಷವಾಗಿ ಸಂಜೆ 6 ಗಂಟೆಗೆ ಸರಿಯಾಗಿ 6 ಗಂಟೆಗೆ ದಾಂಡೇಲಿಯ ಈಶ್ವರಿ ವಿಶ್ವವಿದ್ಯಾಲಯದ ತಂಡದಿಂದ ಮಹಿಷಾಸುರ ಮರ್ದಿನಿ ಎನ್ನುವಂತಹ ರೂಪಕ ಇದೆ. ಇವತ್ತು ಬಹಳಷ್ಟು ಚೆನ್ನಾಗಿದೆ. ಹಾಗೆ ಅದಾದ ನಂತರ 6:45 ಗಂಟೆಯಿಂದ ರಾತ್ರಿ 8:30 ತನಕ ಜಿ ಕನ್ನಡ ವಾಹಿನಿಯ ಮಜಾ ಭಾರತ ಹಾಗೂ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಕಲಾವಿದರಾದಂತಹ ಮಿಮಿಕ್ರಿ ಯೋಗಿ ಗೌಡ ಬೆಂಗಳೂರಿನಿಂದ ಬರ್ತಾ ಇದ್ದಾರೆ. ಬಹಳಷ್ಟು ಕನ್ನಡದಲ್ಲಿ ಹೆಸರುವಾಸಿ ಆಗಿರುವಂತಹ ಸೆಲೆಬ್ರಿಟಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಹಳಷ್ಟು ಅವರು ದೊಡ್ಡ ಅಭಿಮಾನಿ ಸಂಘವನ್ನು ಹೊಂದಿದ್ದಾರೆ. ಅತ್ಯಂತ ಸುಂದರವಾಗಿ ಮಿಮಿಕ್ರಿಯನ್ನ ಮಾಡ್ತಾರೆ, ವಾಯ್ಸ್ ಕಾಪಿಯನ್ನ ಮಾಡ್ತಾರೆ. ಅನಂತ್ ಕುಮಾರ್ ಇರೋದು, ಪುನೀತ್ ರಾಜ್ಕುಮಾರ್ ಇರೋದು, ರಾಘವೇಂದ್ರ ರಾಜ್ಕುಮಾರ್ ಇರೋದು, ಹೀಗೆ ಶಿವರಾಜ್ ಕುಮಾರ್ ಅವ್ರದ್ದು ಇರ್ಬೋದು. ಜಗ್ಗೇಶ್ ಅವರ ದೊಡ್ಡ ಅಭಿಮಾನಿ ಕೂಡ ಅವರು. ಜಗ್ಗೇಶ್ ಅವರ ವಾಯ್ಸ್ ಅನ್ನ ಆಸ್ ಇಟ್ ಇಸ್ ಕಾಪಿ ಮಾಡ್ತಾರೆ. ನಮಗೆ ಕನ್ಫ್ಯೂಷನ್ ಆಗ್ತದೆ ಯಾರಂತೇಳಿ. ಹಾಗಾಗಿ ಯೋಗಿ ಗೌಡ ಬರ್ತಾರೆ. ಅವರೊಂದಿಗೆ ಹಾಗೂ ಮ್ಯಾಜಿಷಿಯನ್ ಆಗಿರುವಂತಹ ಸೋಮು ಲಾಸ್ಟ್ ಟೈಮ್ ಕೂಡ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅವರ ತಂಡದಿಂದ ಕೂಡ 2:30 ಸರಿ ಸುಮಾರು 2.25 ತಾಸಿನ ಯಾವುದು ಕಾಮಿಡಿ ಮತ್ತೆ ಮಿಮಿಕ್ರಿ ಮತ್ತೆ ಮ್ಯಾಜಿಷಿಯನ್ 3 ಕಾರ್ಯಕ್ರಮ ಇದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ದಾಂಡೇಲಿ ಬರಬೇಕು, ದೇವಿಯ ಪ್ರಸಾದವನ್ನು ಸ್ವೀಕರಿಸಬೇಕು ಹಾಗೂ ನಮ್ಮನ್ನ ಸಹಕರಿಸಬೇಕೆನ್ನೋದಾಗಿ ನಾನು ಈ ಮೂಲಕ ಕೇಳಿಕೊಡ್ತೇನೆ. ಹಾಗೆ ಸರ್ 2 ಮಾತನಾಡಬೇಕಂತ ಕೇಳಿಕೊಡ್ತೇನೆ. ಕರೆಕ್ಟ್ 6 ಗಂಟೆ ಇವತ್ತು ಸ್ಟಾರ್ಟ್ ಆಗುತ್ತೆ. 6 ಗಂಟೆ ಒಳಗಡೆನೆ ಎಲ್ಲರೂ ಬಂದು ಕೂತ್ಕೊಳ್ಬೇಕು. ದಯಮಾಡಿ ಆದಷ್ಟು ಬೇಗ ಜನ ಬಂದ್ರೆ, ಯಾಕಂದ್ರೆ ಇವತ್ತು ಫುಲ್ ರಶ್ ಆಗುತ್ತೆ. ನಮಗೆ ಸೀಟಿನ ವ್ಯವಸ್ಥೆ ಮಾಡ್ಲಿಕ್ಕೂ ಕಷ್ಟ ಆಗುತ್ತೆ. ಆ ರೀತಿ ಆಗಿದೆ. ಹಾಗಾಗಿ ನೀವು ಆದಷ್ಟು ಬೇಗ ಬಂದು ತಮ್ಮ ಸೀಟ್ ಅಂತ ತಾವು ರಿಸರ್ವ್ ಮಾಡ್ಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ಎಲ್ಲರಿಗೂ ನವರಾತ್ರಿಯ 4ನೇ ದಿನದ ಶುಭಾಶಯಗಳನ್ನು ಹೇಳುತ್ತಾ, ದೇವಿಯ ಆಶೀರ್ವಾದ ಸಮಸ್ತ ಜನರಿಗೆ ಮುಂದಿನ ದಿನಗಳಲ್ಲಿ ಸಿಕ್ಕು ಸುಖ ಶಾಂತಿ ಲಭ್ಯವಾಗಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. 4ನೇ ದಿನದ ಕಾರ್ಯಕ್ರಮ ಇವತ್ತಿನ ದಿನ ಈಗಾಗಲೇ ನಮ್ಮ ಸಂಸ್ಕೃತಿ ಸಮಿತಿಯ ಅಧ್ಯಕ್ಷ ಆದ ಪ್ರಕಾಶ್ ಶೆಟ್ಟಿ ಹೇಳಿದ ಹಾಗೆ ಈಶ್ವರೀಯ ವಿದ್ಯಾಲಯದಿಂದ ಬ್ರಹ್ಮಕುಮಾರಿ ಅವರಿಂದ ರೂಪಕ ಇದೆ, ಮಹಿಷ ಮರ್ದಿನಿ ಅಂತೇಳಿ. ಅದರ ನಂತರ ಮಿಮಿಕ್ರಿ ಆರ್ಟಿಸ್ಟ್ ಯೋಗಿ ಗೌಡ ಮತ್ತು ಮ್ಯಾಜಿಷಿಯನ್ ಕಾರ್ಯಕ್ರಮ ಇದೆ. ಹೀಗಾಗಿ 8:30 ನಂತರ ದಾಂಡಿಯಾ ಕಾರ್ಯಕ್ರಮ ಸರಿಯಾಗಿ ಶುರು ಆಗ್ತಾ ಇರುವುದರಿಂದ 6 ಗಂಟೆಗೆ ಸರಿಯಾದ ಕಾರ್ಯಕ್ರಮ ಶುರು ಆಗ್ತದೆ. ಹೀಗಾಗಿ ಎಲ್ಲ ಪ್ರೇಕ್ಷಕರು, ಎಲ್ಲ ನಮ್ಮ ಅಭಿಮಾನಿಗಳು, ನವರಾತ್ರಿ ಉತ್ಸವದ ಬೆಂಬಲಿಗರು 6 ಗಂಟೆ ಒಳಗಾಗಿ ಇಲ್ಲಿ ಇದ್ದು ಇದರ ಕಾರ್ಯಕ್ರಮದ ಒಂದು ಸವಿಯನ್ನು ಅನುಭವಿಸಬೇಕಂತ ಕೇಳ್ತೇನೆ. ಎಲ್ಲರೂ ದೇವಿಯ ಆಶೀರ್ವಾದ ಪಡ್ಕೊಳ್ಬೇಕಂತ ಎಲ್ಲರೂ ಕೈ ಮುಗಿದು ವಿನಂತಿ. आज देवी जी के चौथा रूप का पूजा हुआ है. हमारा पूर्व शासक श्री सुनील हेगड़े साहब जी का ट्यूशन आ रहे हैं. उनके मार्गदर्शन में और बेटा साहब के मार्गदर्शन में सब काम हो रहा है और अच्छा ढंग से नवरात्र चल रहा है. शाम को और जो भी कुछ है वो लोग आप लोग आइए और इवेंट में शामिल होइए और इस बनाने